ಹಲೋ, ರಿಚೆಸ್ಟ್ ಪೀಪಲ್ನ ಸಕ್ಸಸ್ಫುಲ್ ಫಾರ್ಮುಲಾ ತಿಳ್ಕೊಬೇಕಂತ ಆಸೆ ಇದೆಯಾ? ದಿಸ್ ಇಸ್ ಡೇ 2 ಆಫ್ ದ ಮ್ಯಾನಿಫೆಸ್ಟೇಷನ್ ಚಾಲೆಂಜ್. ದಿಸ್ ಇಸ್ ದಿವ್ಯಾ ಹೆಹೀಲಾ ಅಂಡ್ ಮ್ಯಾನಿಫೆಸ್ಟೇಷನ್ ಕೋಚ್. ಒಬ್ಬ ವ್ಯಕ್ತಿ 20 ಇಯರ್ಸ್ ಆಫ್ ಹಿಸ್ ಲೈಫ್ ಒಂದು ಬುಕ್ನ ಬರೆಯೋದಕ್ಕೆ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಅಂದರೆ ನಂಬೋದಕ್ಕೆ ಸಾಧ್ಯನಾ? ಇದು ಎಷ್ಟೋ ಮಿಲಿಯನ್ಸ್ ಅಂಡ್ ಬಿಲಿಯನ್ಸ್ ಆಫ್ ಲೈಫ್ನ ಚೇಂಜ್ ಮಾಡಿರುವಂತಹ ಬುಕ್ ಆಗಿರುತ್ತೆ. ಇದೊಂದು ಬುಕ್ ಅಲ್ಲ, ಇದು ನಿಮ್ಮ ಲೈಫ್ನ ಫಾರ್ಮುಲಾ ಅಂತ ತಿಳ್ಕೊಳ್ಳಿ. ಈ ಬುಕ್ ಹೆಸರೇ ಥಿಂಕ್ ಅಂಡ್ ಗ್ರೋ ರಿಚ್ ಅಂತ. ಇದನ್ನ ಬರೆದಂಥವ್ರು ನೆಪೋಲಿಯನ್ ಹಿಲ್ ಆಗಿರ್ತಾರೆ. ನೆಪೋಲಿಯನ್ ಹಿಲ್ ಅವರು ಈ 20 ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಎಷ್ಟೋ ಮಿಲಿಯನ್ಸ್ ಅಂಡ್ ಬಿಲಿಯನ್ಸ್ ಅರ್ನ್ ಮಾಡಿರುವಂತಹ ಟಾಪ್ ರಿಚೆಸ್ಟ್ ಪೀಪಲ್, ಮೋರ್ ದೆನ್ 500+ ರಿಚೆಸ್ಟ್ ಪೀಪಲ್ನ ಅವರು ಇಂಟರ್ವ್ಯೂ ಮಾಡ್ತಾರೆ. ಹೆನ್ರಿ ಫಾರ್ಡ್ ಆಗಿರ್ಬೋದು, ಗ್ರಹಂ ಬೆಲ್ ಆಗಿರ್ಬೋದು, ಹಲ್ವಾರು ಬಿಗ್ಗೆಸ್ಟ್ ಸಕ್ಸಸ್ಫುಲ್ ಪೀಪಲ್ನ ಇಂಟರ್ವ್ಯೂ ಮಾಡ್ತಾರೆ. ಪ್ರತಿಯೊಬ್ಬರು ಇಂಟರ್ವ್ಯೂ ಮಾಡ್ತಾ ಇದ್ದಾಗ ಅವ್ರು ಕೇಳ್ತಿದ್ರು ಒಂದೇ ಪ್ರಶ್ನೆ, ಹೌ ಡಿಡ್ ಯು ಬಿಕಮ್ ಸಕ್ಸಸ್ಫುಲ್ ಅಂತ. ಸಕ್ಸಸ್ಗೆ ಏನಾದರೂ ಫಾರ್ಮುಲಾ ಇದೆಯಾ ಅಂತ ಪ್ರತಿಯೊಬ್ಬ ಸಕ್ಸಸ್ಫುಲ್ ಪೀಪಲ್ನ ಕೇಳ್ತಾ ಇದ್ರು. ಎಷ್ಟೋ ರಿಸರ್ಚ್ನ ಮಾಡಿದ್ಮೇಲೆ, ಎಷ್ಟೋ ಜನರ ಇಂಟರ್ವ್ಯೂ ಮಾಡಿದ್ಮೇಲೆ ನೆಪೋಲಿಯನ್ ಹಿಲ್ ಅವ್ರಿಗೆ ಅರ್ಥ ಆಗಿದ್ದೊಂದೇ, ರಿಚೆಸ್ಟ್ ಪೀಪಲ್ ಯಾವಾಗಲೂ ಡಿಫ್ರೆಂಟಾಗಿ ಥಿಂಕ್ ಮಾಡ್ತಾರೆ. ಮನಿ ಅನ್ನೋದು ಔಟ್ಸೈಡ್ ಗೇಮ್ ಅಲ್ಲ, ಮನಿ ಅನ್ನೋದು ನಿಮ್ಮ ಮೈಂಡ್ನ ಗೇಮ್ ಅಂತ ಅರ್ಥ ಆಗುತ್ತೆ. ಯಾವಾಗಲೂ ಅಷ್ಟೇ ರಿಚೆಸ್ಟ್ ಪೀಪಲ್ ಎಲ್ಲರೂ ಯೋಚನೆ ಮಾಡೋ ಥರ ಯೋಚನೆ ಮಾಡೋಣ. ಆ್ಯಂಡ್ ಮನಿನ ಯಾವಾಗಲೂ ಹೊರಗಡೆ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹಣ ಅನ್ನೋದು ನಿಮ್ಮ ಒಳಗಡೆ ತಯಾರು ಮಾಡುವಂಥ ಮಿಷಿನ್ ಅಂತ ಹೇಳ್ತಾರೆ. ಯಾವಾಗ ನಿಮ್ಮ ಮೈಂಡ್ಸೆಟ್ಟಲ್ಲಿ ನೀವು ಹಣನ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಿರೋ, ಔಟ್ಸೈಡಲ್ಲಿ ಹಣನ ನೀವು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅವರು ಅರ್ಥ ಮಾಡ್ಕೊತಾರೆ. ಅವರು ಈ ಬುಕ್ಕಲ್ಲಿ ಬರೆದಿರುವಂಥ ಈ 13 ಪ್ರಿನ್ಸಿಪಲ್, ಪ್ರತಿಯೊಂದು ಪ್ರಿನ್ಸಿಪಲ್ ಒಂದು ಹಾಣಿ ಮುತ್ಯನೆ ಅಂತ ಹೇಳ್ಬೋದು. ಇದೇನಾದರೂ ನೀವು ಕೇಳಬೇಕಂತ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಹೇಳಿ, ನಾನು ಈ 13 ಪ್ರಿನ್ಸಿಪಲ್ಸ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ರತಿಯೊಂದು ಪ್ರಿನ್ಸಿಪಲ್ ನಮ್ಮ ಲೈಫಲ್ಲಿ ನಾವು ಅಡಾಪ್ಟ್ ಮಾಡ್ಕೊಬಿಟ್ಟಿದ್ದೇವೆ ಅಂದರೆ ನಮ್ಮ ಲೈಫ್ನೇ ನಾವು ಚೇಂಜ್ ಮಾಡ್ಕೋಬೋದು ಅಂತ ಹೇಳ್ತಾರೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಎಸ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಆ 13 ಪ್ರಿನ್ಸಿಪಲ್ಸ್ನ ನಾಳೆ ಡಿಸ್ಕಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ.